ಹೆಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಬೆಳಗ್ಗೆನೆ ಪಾಪು ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ರು. ಅವ್ರ ಜೊತೆಗೆ ಆಟಾಡಿ ಅವ್ರನ್ನ ಮತ್ತೆ ಮಲಗಿಸ್ಬಿಟ್ಟು ಆ್ಯಂಡ್ ಸಾಂಬಾರನ್ನ ಮಾಡ್ಕೊತ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸಾಂಬಾರು ಮಾಡಿ ಇಟ್ಕೊಂಡ್ಬಿಡೋಣ, ಇವತ್ತು ಸ್ವಲ್ಪ ನೆಂಟರು ಬರ್ತಾರೆ ಅಂತ ಗೊತ್ತಿತ್ತು, ಹಂಗಾಗಿ ಮಾಡಿ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿ ಇಟ್ಕೊತಿದ್ದೆ. ಪಾಪು ಮಲ್ಕೊಂಡಿದ್ದಾಗ ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಆ ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡಿದರು ನಮ್ಮಮ್ಮ. ಆ್ಯಂಡ್ ತಿಂಡಿ ಟೈಮ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಜಾಸ್ತಿ ಗೊಜ್ಜು ಕೂಡ ಮಾಡಿಟ್ಟಿದ್ರು, ಬಟ್ ತಿಂಡಿ ಟೈಮ್ಗೆ ಅವ್ರು ಬಂದಿರಲಿಲ್ಲ. ಆ್ಯಂಡ್ ಬೋಂಡ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ಆ್ಯಂಡ್ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂದ್ಬಿಟ್ಟು ವಾಶ್ ಮಾಡ್ತಿದ್ದೆ. ಅದೇ ಟೈಮ್ಗೆ ನನ್ನ ಮಗ ಕೂಡ ಎದ್ಬಿಟ್ರು. ಅವ್ರನ್ನೂ ಅಲ್ಲೇ ಆಟ ಆಡಿಸ್ಕೊಂಡು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಕಿಚನ್ ಕ್ಲೀನಾಗಿರಬೇಕು. ಈ ಗ್ಯಾಸ್ ಸ್ಟವ್ ಎಲ್ಲ ಏನಾದರೂ ಚೆಲ್ಲಿರೋದು ಅದೆಲ್ಲ ಇದ್ದರೆ ಅದ್ರ ಮತ್ತೆ ಅಡುಗೆ ಮಾಡೋದು ನಂಗೆ ಇಷ್ಟನೇ ಆಗೋಲ್ಲ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡಿ ಇಟ್ಬಿಡೋಣ ಅಂತ ಮುದ್ದೆ ಮಾಡಿದೆ, ರೈಸ್ ಮಾಡಿಟ್ಟೆ, ಸಾಂಬಾರು ಬೆಳಗ್ಗೆನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ನನಗೆ. ಯಾಕೆಂತಂದರೆ ಪಾಪುನ ಯಾವಾಗ ಅಳಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ನನಗೆ ಏನು ಕೆಲಸನೂ ಮಾಡೋದಕ್ಕೆ ನನ್ನ ಕೈಲಿ ಆಗೋಲ್ಲ. ಆ್ಯಂಡ್ ಇದೆಲ್ಲ ಕೆಲಸ ಮಾಡ್ತಾ ಕೂಡ ಪಾಪು ನನ್ನ ಜೊತೆಲೇ ಇದ್ದರು. ಕಿಚನಲ್ಲೇ ಪಾಪುನು ಆಟ ಆಡಿಸ್ಕೊಂಡು ನಾನು ಕೆಲಸ ಮಾಡಿಕೊಂಡೆ. ಆ ಕಾರ್ ಇರೋದ್ರಿಂದ ಸ್ವಲ್ಪ ಯೂಸ್ಫುಲ್ ಆಗ್ತಿದೆ ನನಗೆ ಅದನ್ನು ಜೊತೇಲಿ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಪಾಪುಗೂ ಕೂಡ ಸಪ್ರೇಟು ತರಕಾರಿ ಎಲ್ಲ ಹಾಕ್ಬಿಟ್ಟು ಅನ್ನ ಮಾಡಿ ಅವ್ರಿಗೂ ಊಟ ಮಾಡಿಸಿ, ಆ್ಯಂಡ್ ನಾನು ಕೂಡ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ತೊಗರಿಕಾಳು ಸಾಂಬಾರಲ್ಲಿ ಊಟ ಮಾಡಿದ್ದೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ಏನು ಮನೆ ಕೆಲಸ ಮಾಡೋದು ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಾಳಲ್ಲ ಅಂತ ಇದೆ. ನನಗೆ ಅವಾಗಿಂದನೂ ಡೈರಿ ಬರೀತಾ ಇದ್ದೆ ನಾನು. ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಡೈರಿ ಬರೆದಿರ್ತಿದ್ದೆ. ಇವಾಗ ವೀಡಿಯೋಸ್ನ ಮಾಡಿ ನನ್ನ ಬ್ಯೂಟಿಫುಲ್ ಮೆಮೊರೀಸ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊತಿದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ನನ್ನ ಮಗ ಅಮ್ಮ, ಅಜ್ಜಿ, ಅವ್ವ, ಅಪ್ಪ ಅಂತೆಲ್ಲ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಖುಷಿಯಾಗುತ್ತೆ ಕೇಳೋದಕ್ಕೆ. ಇವತ್ತಿನ ಕತೆ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಗೊತ್ತಲ್ವಾ ಫಾಲೋ ಮಾಡಿ. ಥ್ಯಾಂಕ್ ಯು.